ಅಮ್ಮ ನಾಳೆ ನಾಗರ ಪಂಚಮಿ ಬಂತಲ್ಲ, ಏನಾರ ಸ್ಪೆಷಲ್ ಮಾಡ್ಕೊಡು. ಸ್ವಲ್ಪ ಹಳೆ ಕಾಲದ, ನಮಗೆ ಯಾರಿಗೂ ಗೊತ್ತಿರ್ಲಾರ್ದಂತ ಅದು. ಹಳೆ ಕಾಲದ ನವಣಿ ತಂಬಿಟ್ಟು ಮಾಡೋಣ ಹಂಗಾರ. ನವಣಿ ತಂಬಿಟ್ಟ ತಿಂದಿನ್ ಬಿಡೋದ್ರ ಹೆಂಗ್ ಮಾಡೋದ್ ಗೊತ್ತಿಲ್ಲ, ತೋರಿಸ್ಬಾ ಹೆಂಗ್ ಮಾಡೋದಂತ. ಹ್ಞೂ ಓಕೆ. ಇಲ್ಲಿ ನಾನು 3 ವಾಟಗ ನವಣಕ್ಕಿ, 2 ಚಮಚೆ ಅಕ್ಕಿ, ಅವನ್ನ ಸ್ವಚ್ಛಗೆ ತೊಳೆದಿನಿ 2-3 ಸಲ. ಅವನ್ನೆಲ್ಲ ನೀರು ಬಸ್ದು ಒಂದು ಅರ್ಮಿ ಮೇಲೆ 1-2-3 ತಾಸು ಆರಾಕಿ ಬಿಡೋದು. ಆಮೇಲೆ ನವಣಕ್ಕಿನ ಗ್ರೈಂಡರ್ಗೆ ಹಾಕಿ ಸಣ್ಣಗೆ ಪುಡಿ ಮಾಡಬೇಕು. ಪುಡಿ ಮಾಡಿ ಒಂದು ಬುಟ್ಟಿಗೆ ಕಾಟನ್ ಅರ್ಬಿ ಕಟ್ಟಬೇಕು. ಅರ್ಬಿ ಕಟ್ಟಿ ಅದನ್ನ ಸಣ್ಣ ಅದು ಪುಡಿ ಆದದ್ದು ಇದಕ್ಕೆ ಸುರಬೇಕು. ಹೆಂಗೆ ತಿಕ್ಕಿ 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 ಸೋಸ್ಬೇಕು. ಆಮೇಲೆ ಮ್ಯಾಲಿಂದ ಉರುಟಂದೆಲ್ಲ ಬಿಟ್ಟು ಬಿಡ್ಬೇಕು. ಬಿಟ್ಟು ಬುಡಕಿಂದು ತಿಕ್ಕಿ ತಿಕ್ಕಿ ಸೋಸಿದ್ದಿರ್ತದಲ್ಲ, ಅದನ್ನ ಒಂದು ಬುಟ್ಟಿಗಳಿಗೆ ಹಾಕೋಬೇಕು. ಆಮೇಲೆ ತೆಗೆದು ಇಟ್ಕೊಂಡೋದು ನವಣಿ ಹಿಟ್ಟನ್ನು ಒಂದು ಕಡಾಯಿಗೆ ಹಾಕಿ ಅದನ್ನು ಸಣ್ಣ ಉರಿ ಒಳಗೆ ಸ್ವಲ್ಪ ಬಿಸಿ ಬಿಸಿ ಆಗುವಂಗ 2-3 ನಿಮಿಷ ಹುರಿಬೇಕು. ಆಮೇಲೆ ಬಿಸಿ ಬಿಸಿ ಆದಮೇಲೆ ಅದನ್ನ ಸೈಡಿಗೆ ಇಟ್ಕೋಬೇಕು. ಇಟ್ಕೊಂಡು ಆರಿದ ಮೇಲೆ ಒಂಚೂರು ಕೈಲೇ 1-2-3 ನಿಮಿಷ ತಿಕ್ಕಿ ಬಿಡೋದು. ಆಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಒಂದು ಬಟ್ಲ ತುಪ್ಪ ಹಾಕಿ ಅದು ಒಂಚೂರು ಕರಗಿದ ಮೇಲೆ 2 ಬಟ್ಲ ಬೆಲ್ಲ ಹಾಕಬೇಕು. ಎಲ್ಲಾನು ಚಲೋತ್ನಂಗೆ ಕೈಯಾಡಿಸಿ ಬೆಲ್ಲ ಕರಗಿಸ್ಬೇಕು. ಆಮೇಲೆ ಇದಕ್ಕೆ 1 ಬಟ್ಲ ಹೆರ್ದದ ಕೊಬ್ಬರಿ, ಆಮೇಲೆ ಅರ್ಧ ಬಟ್ಲ ಎಳ್ಳು, ಗಿರ್ದ ಬಟ್ಲ ಕಸ್ಕಸಿ, 1 ಸ್ಪೂನು ಏಲಕ್ಕಿ ಪುಡಿ, ಅವನ್ನೆಲ್ಲ ಹಾಕಿ ಚಲೋತ್ನಂಗೆ ಕೈ ಆಡಿಸ್ಬೇಕು. ಆಮೇಲೆ ಕಡಾಯಿ ತೆಳಗಿಳಿಸಿ ಅದಕ್ಕೆ 2.5 ಬಟ್ಲ ಮಾಡಿಟ್ಕೊಂಡದ್ ಹಿಟ್ಟು ಹಾಕಿ ಚಲೋತ್ನಂಗೆ ಕೈ ಆಡಿಸ್ಬೇಕು. ಅದು ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಹಿಟ್ಟು ತೊಗೊಂಡು ಉಂಡೆ ಕಟ್ಟಬೇಕು. ಇಷ್ಟು ಮಾಡಿದ್ರೆ ನಮ್ಮ ಹಳೆ ಕಾಲದ ನವಣಿ ತಂಬಿಟ್ಟು ರೆಡಿ. ಓಕೆ, ನೀವು ಟ್ರೈ ಮಾಡ್ತಿರಲ್ಲ.